ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ ಗ್ರಾಮೀಣ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪ್ರಯತ್ನಗಳ ವಿರುದ್ಧ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಎಐಡಿಎಸ್ಒ ನಡೆಸಿದ ಹೋರಾಟಕ್ಕೆ ಮಹತ್ವದ ಜಯ ಸಿಕ್ಕಿದೆ. ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು, ಹಳ್ಳಿಯ ಮಕ್ಕಳ ಶಿಕ್ಷಣ ಹಕ್ಕನ್ನು ಕಾಪಾಡಬೇಕು ಎಂದು ಬಿಇಒ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿತ್ತು. ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಖಾತ್ರಿಯಾಗಬೇಕು ಹಾಗೂ ಒಂದು ಮಗು ಇದ್ದರೂ ಸರ್ಕಾರಿ ಶಾಲೆ ಮುಂದುವರಿಯಬೇಕು ಎಂಬ ಆಗ್ರಹದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಶಾಲೆಯನ್ನು ಮುಚ್ಚುವುದಿಲ್ಲ ಎಂದು ಭರವಸೆ ನೀಡಿದ್ದರು. ಇದೀಗ ಆ ಭರವಸೆ ಉಳಿದಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು, ಪೋಷಕರು ಮತ್ತು ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದು, ಸಹಕಾರ ನೀಡಿದ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವಿವತ್ತು ಬಿಒ ಕಚೇರಿ ಕನಕಪುರಕ್ಕೆ ಬಂದಿರೋದು. ನಮ್ಮ ಉಯ್ಯಂಬಳ್ಳಿ ಸರ್ಕಾರಿ ಶಾಲೆ ಅಲ್ಲೇ ಉಳ್ಕೊಬೇಕು, ಕೆಪಿಎಸ್ ಮ್ಯಾಗ್ನೆಟ್ ಹೆಗ್ನೂರು ಅನ್ನೋ ಹೆಸರಲ್ಲಿ ಉಯ್ಯಂಬಳ್ಳಿ ಶಾಲೆ ಆಗ್ಲಿ ಸುತ್ತಮುತ್ತಲಿನ 15 ಹಳ್ಳಿ ಶಾಲೆ ಆಗ್ಲಿ ಮುಚ್ಚಬಾರ್ದು ಅಂತ ಹೇಳಿ ಈಗಷ್ಟೇ ಬಿಒ ಸರ್ ಹತ್ರ ಮಾತಾಡಿದೀವಿ. ನಾವು ಮಾತಾಡಿದಾದ್ಮೇಲೆ ಅವರು ಮಾತು ಕೊಟ್ಟಿದ್ದು, ನೀವೆಲ್ಲರೂ ಕೇಳಿಸ್ಕೊಂಡ್ರಿ ಫೋನ್ ನಲ್ಲಿ, ಅವ್ರು ಮಾತು ಕೊಟ್ಟಿದ್ದು ಒಂದೇ ಒಂದ್ ಮಗು ಇದ್ರು ಸರ್ಕಾರಿ ಶಾಲೆ ನಡೆಯುತ್ತೆ. ಖಂಡಿತವಾಗ್ಲೂ 150 ಜನ ಇರುವಂತ ಈ ಶಾಲೆನ ಮುಚ್ಚೋ ಪರ್ಯಾಯನೇ ಇಲ್ಲ, ನಾವು ಖಂಡಿತ ಈ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಏನ್ ಗೊತ್ತಿದೆ ಅಂದ್ರೆ, ರಾಮನಗರದಲ್ಲಿ 26ನೇ ತಾರೀಕು ಡಿಡಿಪಿಐ ಆಫೀಸ್ ಸ್ವಾಮಿ ಸರ್ನ ಮೀಟ್ ಮಾಡಿದಾಗ ಅವ್ರೇನ್ ಮಾತು ಕೊಟ್ರು, ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚಲ್ಲ, ನಾವು ಯಾವುದೇ ರೀತಿ ಒತ್ತಾಯ ಮಾಡಿ ಕೆಪಿಎಸ್ ಮ್ಯಾಗ್ನೆಟಿಕ್ ಕಳಿಸಲ್ಲ, ಯಾವ ಪೋಷಕರು ಭಯ ಪಡಿಸಲ್ಲ, ಟೀಚರ್ಸ್ ವರ್ಗಾವಣೆ ಮಾಡಲ್ಲ, ಮಕ್ಕಳ ವರ್ಗಾವಣೆ ಮಾಡಲ್ಲ ಅಂತ ಹೇಳಿ ಅದೇ ಮಾತನ್ನ ಇಲ್ಲೂ ಕೂಡ ಉಳಿಸ್ಕೊಂಡಿದ್ದಾರೆ. ಸೊ ಇದು ಇಡೀ ಊರಿನ ಗ್ರಾಮಸ್ಥರ, ಪೋಷಕರ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದಿರುವಂತ ಜಯ. ನಾವು ಸತೀಶ್ ಸರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ಸತೀಶ್ ಸರ್ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಉಯ್ಯಂಬಳ್ಳಿ ಶಾಲೆ ಉಳಿಸಿ ಅಂತಕ್ಕಂಥ ಒಂದು ಆಂದೋಲನ ಇಟ್ಕೊಂಡು ಏನು ಗ್ರಾಮಸ್ಥರೆಲ್ಲ ಬಂದಿದ್ದೀರಿ, ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಜೊತೆ ಸೇರಿ ಬಂದಿದ್ದೀರಾ. ಈಗಾಗಲೇ ನೀವು ಮೇಡಮ್ ಹೇಳಿದಂಗೆ 26ನೇ ತಾರೀಕು ನಮ್ಮ ಉಪನಿರ್ದೇಶಕರ ಕಚೇರಿನಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಉಪನಿರ್ದೇಶಕರು ಕೂಡ ಒಂದೇ ಒಂದು ಶಾಲೆ ಮುಚ್ಚಲ್ಲ ಅಂತಕ್ಕಂಥ ಭರವಸೆಯನ್ನು ನಮ್ಮ ಉಪನಿರ್ದೇಶಕರು ಹೇಳಿದ ಮೇಲೆ ನಾವು ಮೇಲಧಿಕಾರಿಗಳ ಅಧಿಕಾರದ ಆದೇಶದ ಪಾಲನೆ ನಾವು ಕೆಳಹಂತದ್ದು ಮಾಡಬೇಕಾಗ್ತದೆ. ನಾವು ಇದುವರೆಗೂ ಯಾವ ಶಾಲೆಯನ್ನ ಮುಚ್ಚಲಿಕ್ಕೆ ಯಾರಿಗೂ ಆದೇಶವನ್ನೇ ಮಾಡಿಲ್ಲ. ಕಳೆದ ವರ್ಷ ಏನು ನಡೀತಿತ್ತು ಅದೇ ಸ್ಥಿತಿನಲ್ಲಿ ಈ ವರ್ಷ ಶಾಲೆ ಪ್ರಾರಂಭ ಆಗಿದೆ. ಇದುವರೆಗೂ ಒತ್ತಾಯಪೂರ್ವಕವಾಗಿ ನಾವು ಶಾಲೆ ಮುಚ್ಚಿ ಅಂತ ಆದೇಶ ಮಾಡಿಲ್ಲದೆ ಇರೋ ಕಾರಣ ನಿಮ್ಮ ಈ ಗೊಂದಲಗಳಿಗೆ ದಯಮಾಡಿ ಯಾವುದೇ ರೀತಿ ಬಾಯಿ ಮಾತಿನ ಬಂದಂಥ ಮಾಹಿತಿಗಳನ್ನ ನಂಬಿ ಯಾರು ಉದ್ರೇಕ ಆಗಬೇಡಿ. ಯಾವುದೇ ಖಚಿತ ಮಾಹಿತಿ ಇದ್ರೆ ನಾವು ಶಾಲೆಗೆ ನಿಮ್ಮ ಮುಖಾಂತರ ತಿಳಿಸ್ತೇವೆ. ಅಂತ ಒಂದು ಸನ್ನಿವೇಶಗಳು ಮೇಲಧಿಕಾರಿಗಳಿಂದ ಬಂದಂತ ಸಂದರ್ಭಗಳಲ್ಲಿ ನಮ್ಮ ಮುಖ್ಯ ಶಿಕ್ಷಕರಿಗೆ ತಿಳಿಸ್ತಾರೆ, ತದನಂತರ ನಿಮ್ಗೆಲ್ಲ ತಿಳಿಸುತ್ತೆ. ಆದರೆ ಇವತ್ತಿನವರೆಗೂ ನಾವು ಯಾವುದೇ ಶಾಲೆಯನ್ನು ಮುಚ್ಚಿ ಅಂತ ಆದೇಶ ಮಾಡಿಲ್ಲ. ಯಥಾಸ್ಥಿತಿ ಶಾಲೆಯನ್ನು ನಡೀತದೆ. ಈ ಕೊಟ್ಟಿರ್ತಕ್ಕಂಥ ಈ ಅಹವಾಲನ್ನ ನಮ್ಮ ಉಪನಿರ್ದೇಶಕರ ಪರವಾಗಿ ನಾವು ಅವರಿಗೆ ಕಳಿಸ್ಕೊಟ್ಟು ಮೇಲಧಿಕಾರಿಗಳಿಗೆ ಕಳಿಸಿ ಈಗ ಸೂಕ್ತ ಉತ್ತರವನ್ನು ಲಭಿಸೋ ರೀತಿಯಲ್ಲಿ ಮಾಡಿಕೊಡ್ತೇವೆ. ಒಂದೇ ಒಂದು ಕ್ಲಾರಿಟಿಗೆ ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಆದೇಶ 22ನೇ ತಾರೀಕು ಅಕ್ಟೋಬರ್ ಬಂದಿದೆ. 15ನೇ ತಾರೀಕು ಅಕ್ಟೋಬರ್ 2025 ಬಂದು ಅದ್ರ ನಂತರದಲ್ಲೇನೆ ಕೆಪಿಎಸ್ ಮ್ಯಾಗ್ನೆಟ್ ಹೊಂಗನೂರು ಅಂತ ಹೇಳಿ 23ನೇ ತಾರೀಕು ಅಕ್ಟೋಬರ್ 2025 ತಂದ್ರು. ಆ ಹೆಸರಲ್ಲೇ 7 ಹಳ್ಳಿ ಶಾಲೆಗಳನ್ನ ಮುಚ್ಚಬೇಕು ಕೆಪಿಎಸ್ ಮ್ಯಾಗ್ನೆಟ್ ಹೊಂಗನೂರಿಗೆ ಅಂತ ಹೇಳಿ ಇದೇ ರಾಮನಗರದ ಬಿಇಒ ಚನ್ನಪಟ್ಟಣದ ಬಿಇಒ ಆಫೀಸಿಂದ ಬಂದಿರುವಂತ ಆದೇಶ. ಇದು ಕರ್ನಾಟಕ ಸರ್ಕಾರದ ಆದೇಶ. 180-70 ಮಕ್ಕಳಿರುವಂತ ಶಾಲೆ, ಸಂತೆಮೊಗೇನಹಳ್ಳಿ, ಕನ್ನಿದೊಡ್ಡಿ, ಸುಣಘಟ್ಟ, ಒಡಿಕೆ ಹೊಸಹಳ್ಳಿ, ಈ ಎಲ್ಲಾ ಶಾಲೆಗಳನ್ನ ಮುಚ್ಚಬೇಕು ಅಂತಾನೆ ಆದೇಶ ಬಂದಿದ್ದು. ಕಳೆದ 6 ತಿಂಗಳಿಂದ ಹೋರಾಟ ನಡೆದು ಈ ಶಾಲೆಗಳು ಉಳಿದಿರೋದು. ಅಷ್ಟು ಮಾತ್ರ ಅಲ್ಲ, ಇಲ್ಲೇನೆ ಕೆಪಿಎಸ್ ಮ್ಯಾಗ್ನೆಟ್ ಏನಿಲ್ಲಿ ಬಿಲ್ಡಿಂಗ್ ತೆರೆದಿದ್ದಾರೆ ಹೆಗ್ನೂರು, ಆ ಬಿಲ್ಡಿಂಗ್ ನೋಡಿ ಅದು ಯಾರು ಬರ್ತಾ ಇದಾರೆ ಮಕ್ಕಳು. ಇಲ್ಲಿ ಒತ್ತಾಯ ಬಂದಿದೆ. ಒತ್ತಾಯ ಅಷ್ಟೇ ಅಲ್ಲ, ಮನೆಗೂ ಪ್ರಚಾರ ನಡೆದಿದೆ. ಹಿರಿಯರು ನನ್ಗಿಂತ ಚೆನ್ನಾಗಿ ಹೇಳ್ತಾರೆ. ಅವ್ರು ಏನ್ ಪ್ರಚಾರ ಮಾಡ್ತಿದ್ದಾರೆ ಅಂದ್ರೇನೆ ಎಲ್ಲರೂ ಕೆಪಿಎಸ್ ಮ್ಯಾಗ್ನೆಟಿಗೆ ಹೋಗ್ಬೇಕು, ಅದು ಇಂಗ್ಲಿಷ್ ಸ್ಕೂಲು, ಹೈಟೆಕ್ ಸ್ಕೂಲು, ಭರತನಾಟ್ಯಂ ಹೇಳ್ಕೊಡ್ತೀವಿ, ಯೋಗ ಹೇಳ್ಕೊಡ್ತೀವಿ, ನಿಮ್ಮ ಶಾಲೆನ ಮುಚ್ಚಿ ನೀವೆಲ್ಲರೂ ಆ ಶಾಲೆಗೆ ಬರ್ಬೇಕು. ಈ ಮಾತುಗಳ ಪ್ರಚಾರನೂ ನಡೆದಿದೆ. ಟೀಚರ್ಸ್ ಸೈನು ಹಾಕ್ಸ್ಬೇಕು ಅಂತ ಟೀಚರ್ಸ್ ಕೆಲಸನೂ ಕೊಟ್ಟಿದ್ರು. ಹೇಳಿ, ನಿಮ್ಗೆ ಯೂನಿಫಾರ್ಮ್ ಶೂನು ಏನು ಕೊಡ್ಸಲ್ಲ, ನಿಮ್ಗೆ ಇಲ್ಲಿ ಅನುಕೂಲತೆ ಸಿಗಲ್ಲ ಅಂತ ಒಬ್ಬ ಲೇಡೀಸ್ ಹೇಳಿದ್ದಾರೆ. ಅದು ಸಾಕ್ಷಿ ಕೂಡ ಅದೇ ನಮ್ಮ ಹತ್ರ. ಈ ತರ ಏನು ಅವರು ಶೂ ಕೊಟ್ರೆ ಏನು ಬಟ್ಟೆ ತಗೊಂಡ್ರು, ನಾವೇನು ಬಟ್ಟೆ ಹಾಕೊಳ್ದೆ ಓದಿದೀವ, ನಾವು ಓದಿದೀವಲ್ಲ. ನಾವು ಇದೇ ರೂರಲ್ ಸ್ಕೂಲಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ. ಒಬ್ಬೊಬ್ಬರೇ ಮಾತಾಡಿ.
ನೀವ್ ಹೇಳ್ಬಿಡ್ತೀರಿ ನಾವು ಯಾರಿಗೂ ಆರ್ಡರ್ ಮಾಡಿಲ್ಲ ಆಯಾ ಸ್ಕೂಲ್ ಅಲ್ಲೆಲ್ಲ ಇರ್ತವೆ ಇದ್ ಮಾಡ್ತೀವಿ ಅಂತ ಹೇಳಿದ್ದೀರಾ ರೆಡಿ ಮಾಡಿದ್ದೀರಾ ಹೇಳಿ ಬಿಲ್ಡಿಂಗು ಕಟ್ಟವ್ರೆ ಅದಕ್ಕೂ ನಮಗೂ ಯಾವುದೇ ನಾವು ಆಡಳಿತ ನೋಡ್ಕೊಳ್ತಕ್ಕಂಥವ್ರೆ ಹೊರತು ಕಟ್ಟಡ ನಿರ್ಮಾಣದವರು ಅಲ್ಲ. ನಾವು ಅಲ್ಲಿ ಶಾಲೆ ಓಪನ್ ಮಾಡ್ತೀವಿ ಅಂತ ನಾವು ಯಾರಿಗೂ ಡೇಟು ಕೊಟ್ಟಿಲ್ಲ. ಅದೆಲ್ಲ ಮೇಲಿನ ಹಂತದ ರಾಜಕೀಯದ ಕಾರ್ಯಗಳ ಹಂತದಲ್ಲಿ ನಡೀತೈತೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸ್ಕೂಲ್ ಟೀಚರ್ಸ್ ಹೇಳಿದ್ದೀರಾ ನಾವು ಹೇಳಕ್ ಬರುವುದೇ ಇಲ್ಲ ಸರ್ ಅದನ್ನೆಲ್ಲ. ಸೊ ಅದಕ್ಕೆ ಒಂದೇ ವಿಚಾರ ಏನಂದ್ರೆ ನಾವು ಗೊಂದಲದಿಂದ ಬಂದಿಲ್ಲ, ನಾವ್ ಯಾರು ಗೊಂದಲದಿಂದ ಬಂದಿಲ್ಲ. ಸರ್ಕಾರಿ ಶಾಲೆ ಮುಚ್ಚೋದು ಆದೇಶ ಇದೆ, ನಾವು ಗೊಂದಲದಿಂದ ಬಂದಿಲ್ಲ. 2024-25ನೇ ಸಾಲಿನ ಆದೇಶ ಮಾಡಿದ್ರು. ಈ ವರ್ಷ 26-27ನೇ ಸಾಲಿನ ಯಾವುದೇ ಆದೇಶ ನಡೆದ್ರು ಈ ತರದ ಡೈರೆಕ್ಷನ್ಸ್ ಈ ಪ್ರಸಕ್ತ ಸಾಲಿನಲ್ಲಿ ಇಲ್ಲ. ಸರ್ ಒಂದೇ ಒಂದು ಕ್ಲಾರಿಟಿ ಸರ್, ಇದೊಂದೇ ಹೇಳ್ಬಿಡ್ತೀನಿ. ಈ ವರ್ಷ ಅಂತ ಹೇಳೋದಲ್ಲ ಸರ್, ಮೊನ್ನೆ ನಮಗೆ ಸಿಕ್ಕಿರೋದು ರಾಮನಗರದಲ್ಲಿ DDP ಅವ್ರನ್ನ ಹೋಗಿ ಮೀಟ್ ಮಾಡಿದ್ದು ಇದೇ ಕಾರಣಕ್ಕೆ. ಅರಸೀಕೆರೆಯಲ್ಲಿ ಸರ್, ಅರಸೀಕೆರೆಯಲ್ಲಿ 5 ಮ್ಯಾಗ್ನೆಟ್ ಇಂದ 55 ಶಾಲೆಗಳನ್ನ ಲೀಸ್ಟ್ ಮಾಡಿ, ನಾವ್ಯಾರು ಟೈಪ್ ಮಾಡ್ಕೊ ಬಂದಿಲ್ಲ, ಲೀಸ್ಟ್ ಮಾಡಿರೋ ಆದೇಶನ ಸಿಕ್ಕಿದೆ ಸರ್. ಹಾಗಾಗಿ ನಾವ್ ಯಾರು ಕೂಡ ಇಲ್ಲಿ ಗೊಂದಲದಿಂದ ಬಂದಿಲ್ಲ ಸರ್. ಒಂದೇ ಕಂಪ್ಲೀಟ್ ಮಾಡ್ಬಿಡ್ತೀವಿ. ಇಲ್ಲಿರೋದು ಉದ್ದೇಶ ಇಷ್ಟೇ ಸರ್, ನಮ್ಮೂರ್ ಶಾಲೆನ ಯಾರು ಮುಟ್ಟಕ್ ಬರಬೇಡಿ. ನಮ್ಮೂರ್ ಶಾಲೆ ನಮ್ಮೂರಲ್ಲೇ ಇರ್ಲಿ. ಆಮೇಲೆ ನಮ್ಮೂರ್ ಶಾಲೆ ಮುಚ್ಚಕ್ ಏನ್ ಈಗ ಮುಚ್ತಾ ಇಲ್ಲ ಆದೇಶ, ಅದೆಲ್ಲ ಸೆಕೆಂಡ್ರಿ ಸರ್. ನಾವ್ ಇಡೀ ರಾಜ್ಯದಾದ್ಯಂತ ಓಡಾಡ್ತಾ ಇದೀವಲ್ಲ, ಎಲ್ಲೆಲ್ಲಿ KPS ಮ್ಯಾಗ್ನೆಟ್ ಬಿಲ್ಡಿಂಗ್ ಎದ್ದಿದೆ ಅಲ್ಲಿ 6 ಕಿಲೋಮೀಟರ್ ಸುತ್ತ ಆ KPS ಶಾಲೆಯ ಟೀಚರ್ಸ್ ಗಳು ಪ್ರಚಾರ ಮಾಡಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಯಾವ ಫೆಸಿಲಿಟಿ ಸಿಗಲ್ಲ, ಬಂದು ಅಡ್ಮಿಷನ್ ಮಾಡಿಸಿ ಅಂತ. ಅಡ್ಮಿಷನ್ ಆಗಿರೋ ಉದಾಹರಣೆನೂ ನಮ್ಮ ಹತ್ರ ಸಾಕ್ಷಿ ಇದೆ ಸರ್. ಹಾಗಾಗಿ 150-160 ಮಕ್ಕಳು ಓದ್ತಾ ಇರುವಂತ ಈ ನಮ್ಮೂರ್ ಶಾಲೆನ ನೀವು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಆ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳನ್ನು ನೀವು ಕೂಡ ಮಾಡಬಾರ್ದು ಅಂತ ಇಷ್ಟು ಜನ ರೈತರು ಇವರೆಲ್ಲ ಕೂಡ ಇವತ್ತು ಕೆಲಸ ಬಿಟ್ಟು ಬಂದಿದ್ದೀವಿ. ನೀವೇನಾದ್ರೂ ಆ ರೀತಿ ಸರ್, ಒಂದೇ ನಿಮಿಷ ಆ ರೀತಿ ಉಪನಿರ್ದೇಶಕರ ಆದೇಶವನ್ನ ಪಾಲಿಸ್ತೀವಿ. ನಮ್ಮ ಉಪನಿರ್ದೇಶಕರ ಆದೇಶವನ್ನ ನಾವು ಪಾಲಿಸ್ತೀವಿ. ನಾವು ಅವ್ರ ವಿರುದ್ಧವಾಗಿ ನಾವೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಇನ್ನು ನಿಮ್ಗೆ ಯಾರೋ ಮಾಹಿತಿ ಹೇಳ್ದಂಗೆ ಎಲ್ಲಾ ಶಾಲೆ ಮಕ್ಕಳುಗಳಿಗೂ ಪುಸ್ತಕವನ್ನ ನಾವು ಈಗಾಗಲೇ ವಿತರಣೆ ಮಾಡಿಕೊಟ್ಟಿದೀವಿ. ಯೂನಿಫಾರ್ಮ್ ಕೂಡ ಕಳೆದ ಏನು ವರ್ಷ ಇತ್ತು ಅದೆಲ್ಲ ಸ್ಟಾಕ್ ಕೂಡ ಎಲ್ಲಾ ಶಾಲೆಗೂ ಹಂಚ್ತಾ ಬಂದಿದ್ದೀವಿ. ಇನ್ನು ಯೂನಿಫಾರ್ಮ್ ಸಂಪೂರ್ಣವಾಗಿ ಸಪ್ಲೈ ಆಗಿಲ್ಲ. ಶೂಸು, ಸಾಕ್ಸ್ ಇವೆಲ್ಲನೂ ಮೊದಲು ಹೆಡ್ ಮಾಸ್ಟರ್ಗಳಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಕಮಿಷನ್ ಆಫೀಸಿಂದಾನೇ ಟೆಂಡರ್ ತೆಗೆದುಕೊಂಡು ಅವರೇ ಇಡೀ ರಾಜ್ಯಾದ್ಯಂತ ಎಲ್ಲಾ ಶಾಲೆಗೂ ತಲುಪಿಸ್ತಾರೆ. ತಮಗೆ ಮಾಹಿತಿ ಬಂದಂಗೆ ಸ್ಕೂಲ್ ಯಾವ್ದು ಇಲ್ಲ, ಎಲ್ಲವೂ ತಿಳ್ಕೊಳ್ಳಿ. ಈಗ ತಿಳ್ಕೊಳ್ಳಿ, ಎಲ್ಲವೂ ನಿಮಗೂ ಗೊತ್ತಿದೆ. ಆಯುಕ್ತರ ಹಂತದಿಂದ ಬರ್ತದೆ ಮೇಡಮ್, ಯಾರು ಅಂದ್ರೆ ಈ ಸುದ್ದಿಯಿಂದ ಜನಗಳಿಗೆ ತಪ್ಪು ಮಾಹಿತಿ ಹೋಗುತ್ತೆ ಸರ್. ಅವರು ಹೇಳಿದ್ದಾರೆ ಏನು ಉದ್ದೇಶಕ್ಕೆ ಸೊ ಈಗ ಇಲ್ಲಿ ಸರ್ ಮನವಿ ಪತ್ರ ಸ್ವೀಕರಿಸಿದ್ದಾರೆ. DDPI ಸ್ವಾಮಿ ಸರ್ ಮೊನ್ನೆ ರಾಮನಗರದಲ್ಲಿ 26ನೇ ತಾರೀಕೆ ಘೋಷಣೆ ಮಾಡಿದ್ದಾರೆ, ಯಾವುದೇ ಶಾಲೆನೂ ಮುಚ್ಚಲ್ಲ ಅಂತ ಹೇಳಿ, ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. PO ಮತ್ತಿಗೌಡ ಸರ್ ಕೂಡ ಫೋನ್ ನಲ್ಲಿ ನಮ್ಗೆಲ್ಲರಿಗೂ ತಿಳಿಸಿದ್ರು. ಈಗ PO ಸತೀಶ್ ಸರ್ ಕೂಡ ತಿಳಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಈ ಡೆಲಿಗೇಷನ್ ನ ಇಲ್ಲಿಗೆ ಮುಗಿಸೋಣ. ಅಕ್ನಾಲೇಜ್ಮೆಂಟ್ ಕೊಡ್ತೀವಿ.